ಇನ್ನು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಏನಂದ್ರೆ ಝೀರೋ ಟ್ರಾಫಿಕ್ ಮಾಡ್ಕೊಂಡಿದ್ದಾರೆ. ಅದು ಹೇಗೆ ಅಂತ ರಸ್ತೆಯಲ್ಲಿ ಸಪರೇಟ್ ಆಗಿ ಒಂದು ಲೈನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಯಾರಿಗೂ ಸಮಸ್ಯೆ ಆಗದಿರುತ್ತೆ. ಈಗ ಚರ್ಚೆ ಇಲ್ಲ ಇತ್ತು ಅನ್ಸುತ್ತೆ. ಹಾ ಸರ್, ಇಲ್ವಾ? ಇಲ್ಲ ಸರ್, ಈಗೇನೋ ಮಾಡಿದಾರಂತ ಸಪರೇಟ್ ಆಗಿ. ಹೊಸದಾಗಿ ಮಾಡ್ಬಿಟ್ಟದ್ ಮಾದರಿ ಹೆಂಗ್ರಿ ಆಗತ್ತೆ? ರೋಡ್ ಚಿಕ್ಕದಾಗ ಹೋಗ್ಲಿಲ್ವೇನ್ರಿ? ಚಿಕ್ಕದಾಗೋಯ್ತು, ಜಾಗ ಇದ್ರೆ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಎಲ್ಲಾಗತ್ತೆ? ಅವ್ರು ಹೋದ್ಮೇಲೆ ಮತ್ತೆ ಜನ ಬಿಡ್ತಾರ ಅದ್ರೊಳಕ್ಕೆ? ಅದ್ರದ್ದೇನು ಹೇಳಿಲ್ಲ ಸರ್ ಅದು. ಸರಿ ಬಿಟ್ರ, ನಮ್ಗೆ ಯಾಕೆ ಬೇಕಾ ರಾಜ್ಯದ ಕತೆ? ಜೋಸೆಫ್ ವಿಜಯ್ ಖುಷಿಯಾಗಿ ಓಡಾಡ್ತಿದ್ದಾರೆ. ಸರ್ಕಾರ ಬಿದ್ದೋಗ್ಬೋದು ಅಂತಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿಯವ್ರು ಹೇಳಿದ್ದಾರೆ ADMKನವ್ರನ್ನ ಕರ್ಕೊಂಬಂದು ಏನಾದ್ರು ಮಂತ್ರಿಮಂಡಲಕ್ಕೆ ಸೇರಿಸಿದ್ರೆ ನಾವು ಆಚೆ ಹೋಗ್ತೀವಿ ಅಂತ. ನೋಡೋಣ ಏನು ಮಾಡ್ತಾರೆ ಅಂತ. ಮಾಡ್ತಾರೆ ಬಿಡ್ರಿ, ತಮಿಳ್ನಾಡಿನವ್ರು ಬುದ್ಧಿವಂತರು, ಮಾಡ್ತಾರೆ ಬಿಡ್ರಿ. 40 ವಾಹನ ಎಲ್ಲ ಏನು ಹಸ್ತಾಂತರ ಇಲ್ಲ, ಅದೆಲ್ಲ ಮಾಡಲಿ. ಸರಿ, ರಾಜ್ಯಾಧ್ಯಕ್ಷರ ಆಯ್ಕೆ ಮತ್ತು ರಾಜ್ಯದಲ್ಲಿ FIR ವಿಚಾರ ಸಂಬಂಧ ಬೆಂಗಳೂರಿಗೆ ಕೇಂದ್ರದ ವೀಕ್ಷಕರ ತಂಡ ಎಲ್ಲ ಬಂದಿದೆಯಂತೆ. ಎಲ್ಲ ಫುಲ್ ಮೀಟಿಂಗ್ ಮಾಡಿದಾರಂತೆ. ಮಾಡಿ ಅವನು ಬೇಡ ಅಂದನು. ರಾಧಾ ಮೋಹನ್ ದಾಸ್ ಎಂಬ ಆನ್ಯುಯಲ್ ವಿಸಿಟರ್ ಒಬ್ಬರು ಬಂದಿದ್ದಾರಂತೆ. ಅವರು ವಾರ್ಷಿಕ ಅತಿಥಿ ಅಲ್ಲ, ವಾರ್ಷಿಕ ಅತಿಥಿ. ನಾ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಪ್ಪ, ಆಮೇಲೆ ತಪ್ಪಾಗಿ ಕೇಳಿಸ್ಕೋಬಾರ್ದಪ್ಪ. ವಾರ್ಷಿಕ ಅತಿಥಿ ತಪ್ಪಾಗಿ ಕೇಳಿಸ್ಕೋಬಾರ್ದಪ್ಪ, ಮತ್ತೆ ಹೇಳಿದ್ದೀನಿ. ವಾರ್ಷಿಕ ಅತಿಥಿ ಒಬ್ಬರು ಬರ್ತಾರೆ. ಈ ಯೋಗ್ಯತೆಗೆ ಇವರು ಪಕ್ಷ ಕಟ್ತಾರಂತೆ. ಆ ಯೋಗ್ಯತನಕ್ಕೆ ನೀವು ಯಾರೇನು ಬೇಕಾದ್ರೂ ಬಡ್ಕೊಳ್ಳಿ. DK ಈಸ್ ಎ ಆರ್ಗನೈಸರ್. ಪಕ್ಷ ಕಟ್ಟೋದು ಗೊತ್ತು. ಈ ನೋಸ್ ಹೌ ಟು ಡೂ ಇಟ್. ನಿಮ್ಮ ಲಾಗಕ್ಕೆ ಪ್ರತಿ ಲಾಗ ಹಾಕೋ ತಾಕತ್ತಿದೆ. ಬೇರೆ ರಾಜ್ಯಗಳ ಥರ ಬಗ್ ನಿಂತ್ಕೊಳ್ಳಲ್ಲ. ಅಂಥ ರಾಜ್ಯದಲ್ಲಿ ವಾರ್ಷಿಕ ಅತಿಥಿ, ಮತ್ತೆ ಹೇಳ ಅತಿಥಿ. ರಾಜ್ಯ ನಾಯಕ ತಂಡ ಬರ್ತಾರಂತೆ, ಡ್ಯಾಶ್ ಮಾಡ್ತಾರಂತೆ, ಬುರುಡೆ ಬಿಡ್ತಾರಂತೆ, ತಾಮಟೆ ತಟ್ತಾರಂತೆ, ಹೋಗ್ತಾರಂತೆ ಊಹಿಸ್ಕೊಂಡು ಪುಕ್ಕಟ್ಟೆ ನಮ್ಮ ರಾಜ್ಯದ್ದು. ಎಸ್. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿರುವಂತಹ ಪತಿ ದರ್ಶನ ಭೇಟಿಯಾಗಿ ವಿಜಯಲಕ್ಷ್ಮಿ ಅವರು ವಾರ್ಷಿಕೋತ್ಸವವನ್ನು ಆಚರಿಸಿದರು. ಅಭಿಮಾನಿಯೋರ್ವ ರಸ್ತೆಯಲ್ಲಿ ಕಣ್ಣೀರಿಟ್ಬಿಟ್ನಂತೆ. ಏನು ವಿಜಯಲಕ್ಷ್ಮಿ ಅವರು ಸಂತೈಸಿದ್ದಾರೆ. ಯಾಕೆ ಅಳ್ತೀಯ, ಯಾಕೋ ಮಗ, ಬರ್ತಾರೆ ಇರು ಅಂತೆಲ್ಲ ಸಮಾಧಾನ ಮಾಡಿದ್ದಾರೆ. ಇನ್ನು ಈ ಕಡೆಗೆ ಪತ್ನಿ ಮಗನಿಗೆ ಧೈರ್ಯವನ್ನು ದರ್ಶನ್ ಹೇಳಿದಾರಂತೆ. ಬೇಜಾರಾಗಬೇಡಿ, ಧೈರ್ಯವಾಗಿರಿ, ನಾನು ಆರಾಮಾಗಿದ್ದೀನಿ, ನಿಮ್ಮಿಬ್ಬರನ್ನ ಹತ್ತಿರದಿಂದ ಮಾತಾಡಿಸಿ ಮನಸ್ಸೆಲ್ಲ ಹಗರ ಆಗ್ಬಿಟ್ಟಿದೆ, ಹೇಗೋ ಇಷ್ಟು ದಿನ ಕಳೆದಿದ್ದಾಗಿದೆ, ಭಗವಂತ ಇದ್ದಾನೆ ಅಂತೆಲ್ಲ ಹೇಳಿದ್ದಾರೆ. ಆಗಲಿ, ಅವ್ರವ್ರ ಕುಟುಂಬದ್ದು ಅವ್ರವ್ರ ಭಾವನೆಗಳು ಅದು ಅವ್ರವ್ರಿಗೆ ಬಿಟ್ಟಿದ್ದು ನಮಗೆ ಬೇಕಾಗಿ ಗೊತ್ತಾಗಲ್ಲ. ಭಗವಂತ ಇರ್ತಾನೆ, ಎಲ್ಲರಿಗೂ ಇರ್ತಾನೆ ಭಗವಂತ. ರೇಣುಕಾಸ್ವಾಮಿಗೆ ಇರಲಿ, ಒಬ್ಬರಿಗಿರಲ್ಲ ಅಂತ ನಾವು ಅನ್ಕೋಬೇಕು. ಗೊತ್ತಿಲ್ಲ, ಅವ್ರವ್ರು ತಪ್ಪು ಮಾಡಿದ್ರೆ ಸಿಗಾಕೋತಾರೆ, ಇಲ್ದ್ರೆ ಇಲ್ಲ, ಅಷ್ಟೇ ಅಲ್ವೇ? ಹೌದು. ಯಾಕಂದರೆ ಎಷ್ಟೋ ಸರಿ ಕೆಲವು ಪ್ರಕರಣಗಳಿಗೆ ಪ್ರಚಾರ ಬಂದ ರೀತಿಯಲ್ಲೇ ಎಂಡಾಗಬೇಕು ಅಂತೇನಿಲ್ವಲ್ಲ. ಹೇಗೆ ಎಂಡ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ.